ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರರನ್ನ ಬೇಕಂತಲೇ ಸಿಲುಕಿಸಲಾಗ್ತಾ ಇದೆಯಾ? ಮಾಜಿ ಸಚಿವನಿಗೆ ಖೆಡ್ಡ ತೋಡೋದಕ್ಕೆ ಅಧಿಕಾರಿಗಳೇ ಫೀಲ್ಡ್ಗಿಳಿದ್ರ? ಯಾಕೆ ಅಂದ್ರೆ ಹಗರಣ ಸಂಬಂಧ ಇಡಿ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ವಾಲ್ಮೀಕಿ ಹಗರಣದಲ್ಲಿ ರಾಜ್ಯ ವರ್ಸಸ್ ಇಡಿ ಸಮರ. ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲು. ರಾಜ್ಯಾದ್ಯಂತ ಭಾರಿ ಸೌಂಡ್ ಮಾಡ್ತಿರೋ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಹೊಸ ಸಮರ ಶುರುವಾಗಿದೆ. ಬಿ ನಾಗೇಂದ್ರನನ್ನ ಲಾಕ್ ಮಾಡಿರೋ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸುತ್ತಿದ್ದಾರೆ. ಕೇಸಲ್ಲಿ ಮಾಜಿ ಸಚಿವರನ್ನ ಲಾಕ್ ಮಾಡಲು ಇಡಿ ಅಧಿಕಾರಿಗಳೇ ಖೆಡ್ಡ ತೋಡಿದ್ರು ಅನ್ನೋದು ಗೊತ್ತಾಗಿದೆ. ಇದೀಗ ಸರ್ಕಾರ ಹಾಗೂ ಇಡಿ ನಡುವೆ ಸಮರ ಏರ್ಪಟ್ಟಿದೆ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ಎಂಬುವರನ್ನ ಇಡಿ ವಿಚಾರಣೆ ನಡೆಸಿದೆ. ವಿಚಾರಣೆ ವೇಳೆ ಕಲ್ಲೇಶ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಧಮಕಿ ಹಾಕಿದ್ದಾರಂತೆ. ಎಂಜಿ ರಸ್ತೆಯಲ್ಲಿರೋ ಯೂನಿಯನ್ ಬ್ಯಾಂಕ್ಗೆ ನಾಗೇಂದ್ರ ಹಣ ವರ್ಗಾವಣೆ ಮಾಡಲು ಹೇಳಿದ್ರು ಅಂತ. ನಾಗೇಂದ್ರ ಹೆಸರೇಳಿದ್ರೆ ನಿಮ್ಮನ್ನ ಬಿಟ್ಟು ಬಿಡ್ತೀವಿ, ಇಲ್ದಿದ್ರೆ ಅರೆಸ್ಟ್ ಮಾಡಿ 2 ವರ್ಷ ಬೇಲ್ ಸಿಗದಂತೆ ಮಾಡ್ತೀವಿ ಎಂದು ಧಮಕಿ ಹಾಕಿದ್ದಾರಂತೆ. ಹೀಗಂತ ಇಬ್ಬರು ಇಡಿ ಅಧಿಕಾರಿಗಳಾದ A1 ಮಿತ್ತಲ್, A2 ಮುರಳಿ ಕಣ್ಣನ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಕಲ್ಲೇಶ್ ದೂರು ದಾಖಲಿಸಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆದು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇಡಿ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 351(2), 352 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. 351(2) ಜೀವ ಬೆದರಿಕೆ, 352 ಉದ್ದೇಶಪೂರ್ವಕವಾಗಿ ನಿಂದಿಸಿರುವ ಕೇಸ್ ದಾಖಲಾಗಿದೆ. ವಿಚಾರಣೆಗೆಂದು ಕರೆದು ಬೇಕೆಂತಲೇ ಹಗರಣದಲ್ಲಿ ನಾಗೇಂದ್ರ ಹೆಸರು ಹೇಳುವಂತೆ ಬೆದರಿಕೆ ಹಾಕಿರುವ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಹಾಗಾದ್ರೆ ಈ ಸಮರದ ನಡುವೆ ಪೊಲೀಸರ ಮುಂದಿನ ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಡಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿದ ಬಳಿಕ ಪೊಲೀಸರು ಕಲ್ಲೇಶ್ನ ವಿಚಾರಣೆಗೆ ಕರೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಸಾಕ್ಷ್ಯಗಳಿದ್ರೆ ದೂರುದಾರನಿಂದ ಪಡೆದುಕೊಳ್ಳಲಿದ್ದಾರೆ. ಬಳಿಕ ಇಡಿ ಅಧಿಕಾರಿಗಳನ್ನ ವಿಚಾರಣೆಗೆ ಕರೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಹೇಳಿಕೆಗಳನ್ನ ವಿಡಿಯೋ ಜೊತೆಗೆ ಲಿಖಿತ ರೂಪದಲ್ಲಿ ದಾಖಲಿಸಿಕೊಳ್ಳಲಿದ್ದಾರೆ. ಸದ್ಯ ಇಡಿ ಅಧಿಕಾರಿಗಳ ವಿರುದ್ಧ ಬೇರೆ ಬೇರೆ ಸೆಕ್ಷನ್ಗಳನ್ನ ಪೊಲೀಸರು ಹಾಕಿದ್ದು ರಾಜ್ಯ ಹಾಗೂ ಇಡಿ ನಡುವೆ ಹೊಸ ಸಮರ ಏರ್ಪಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಅಕ್ರಮದ ಉರುಳು ಮಾಜಿ ಸಚಿವ ನಾಗೇಂದ್ರ ಕೊರಳಿಗೆ ಸುತ್ತಕೊಂಡಿದೆ. ಜುಲೈ 12ರಿಂದ ಇಡಿ ಕಸ್ಟಡಿಯಲ್ಲಿದ್ದ ನಾಗೇಂದ್ರ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಈ ಮೂಲಕ 3ನೇ ಬಾರಿಗೆ ಸೆಂಟ್ರಲ್ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಸಚಿವ ನಾಗೇಂದ್ರಗೆ 14 ದಿನ ನ್ಯಾಯಾಂಗ ಬಂಧನ. 3ನೇ ಬಾರಿ ಜೈಲು ಸೇರಿದ ಮಾಜಿ ಮಂತ್ರಿ ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ 14 ದಿನ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ. ಜುಲೈ 12ರಿಂದ ಇಡಿ ಇಕ್ಕಳಕ್ಕೆ ಸಿಕ್ಕಿದ್ದ ನಾಗೇಂದ್ರ ಈಗ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಇವತ್ತು ಶಾಸಕ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ನೀಡಿದೆ. ನಾಗೇಂದ್ರ ಪರ ವಕೀಲರಾದ ಶ್ಯಾಮ್ ಸುಂದರ್ ಅವರು ಆರೋಪಿ ನಾಗೇಂದ್ರ ಅವರಿಗೆ ಜಾಮೀನು ಅರ್ಜಿ ಸಲ್ಲಿಸುವುದಾಗಿ ಮನವಿ ಮಾಡಿದ್ರು. ಈ ವೇಳೆ ಅರ್ಜಿ ಸಲ್ಲಿಸಿ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟರು. ಇದೇ ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೇಸ್ನಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ಹೈದರಾಬಾದ್ನ ಸತ್ಯನಾರಾಯಣ ವರ್ಮನನ್ನ ಬಾಡಿ ವಾರೆಂಟ್ ಮುಖಾಂತರ ವಶಕ್ಕೆ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಈ ಹಿಂದೆ ಬೇಲೆಕೇರಿ ಅದಿರು ಕಳ್ಳ ಸಾಗಣೆ ಪ್ರಕರಣದಲ್ಲಿ ಬಿ ನಾಗೇಂದ್ರ 2 ಬಾರಿ ಜೈಲು ಪಾಲಾಗಿದ್ರು. ಈಗ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ಪರಪ್ಪನ ಅಗ್ರಹಾರ ಸೇರಿದ್ದು ಜಾಮೀನು ಮಂಜೂರು ಆಗೋವರೆಗೂ ಜೈಲೇ ಗತಿಯಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಸಹಜ ಲೈಂಗಿಕ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಸದ್ಯ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣ ಸಂಬಂಧ ಜಾಮೀನು ಸಿಕ್ಕಿದ್ದು ಇಂದು ರಿಲೀಸ್ ಆಗುವ ಸಾಧ್ಯತೆ ಇದೆ. ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್.
ಇಂದು ಜೈಲಿಂದ ಎಂಎಲ್ಸಿ ರಿಲೀಸ್. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. 2 ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದ್ದು ಇಂದು ರಿಲೀಸ್ ಆಗುವ ಸಾಧ್ಯತೆ ಇದೆ. ಜೂನ್ 23ರಂದು ಅರೆಸ್ಟ್ ಆಗಿದ್ದ ಸೂರಜ್ ರೇವಣ್ಣ 30 ದಿನಗಳಿಂದ ಜೈಲುವಾಸ ಅನುಭವಿಸುತ್ತಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ದು ಮತ್ತೆ ಇಂಥ ಪ್ರಕರಣದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿ ಕೋರ್ಟ್ ಜಾಮೀನು ನೀಡಿದೆ. ಸೂರಜ್ಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. 2 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ ಹಾಗೂ ಇಷ್ಟೇ ಮೊತ್ತಕ್ಕೆ ಇಬ್ಬರ ಭದ್ರತೆ ಒದಗಿಸುವಂತೆ ಸೂಚಿಸಲಾಗಿದೆ. ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತಿಲ್ಲ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು. ದೂರುದಾರ ಹಾಗೂ ಸಂತ್ರಸ್ತರಿಗೆ ಬೆದರಿಕೆ ಹಾಕಬಾರದು. ತನಿಖಾಧಿಕಾರಿ ಸೂಚಿಸಿದಾಗ ವಿಚಾರಣೆಗೆ ಹಾಜರಾಗಬೇಕು ಎಂದು ಕೋರ್ಟ್ ಸೂಚಿಸಿದೆ. 1 ತಿಂಗಳಿಂದ ಇಬ್ಬರು ಮಕ್ಕಳನ್ನ ಬಿಟ್ಟು ಒದ್ದಾಡುತ್ತಿರುವ ಪೋಷಕರು ಮಗನ ಬರುವಿಕೆಗಾಗಿ ರೇವಣ್ಣ ದಂಪತಿ ಕಾದು ಕೂತಿದ್ದಾರೆ. ಫಾರ್ಮಾಲಿಟೀಸ್ ಮುಗಿತಾ ಇದ್ದಂತೆ ಜೈಲಿಂದ ಸೂರಜ್ ರಿಲೀಸ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೀಗ ಕೊಲೆ ಕೇಸಿಗೆ ನಿಜವಾದ ಕಾರಣವನ್ನ ಖಾಕಿ ಟೀಮ್ ಕಂಡು ಹಿಡಿದಿದ್ಯಂತೆ. ಅದೇನು ಅನ್ನೋದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕಾರಣ ಹುಡುಕಿದ್ರ ಪೊಲೀಸರು. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶದ ಹಿಂದಿನ ರಹಸ್ಯವೇನು? ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಕೊಲೆಯಾಗಿರುವ ರೇಣುಕಾಸ್ವಾಮಿ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಕೊಲೆಯ ಮೋಟಿವ್ ಹುಡುಕುತ್ತಿದ್ದ ಖಾಕಿ ಪಡೆಗೆ ಕೊಲೆಯಾದ ಕಾರಣ ಅಂತಿಮವಾಗಿ ತಿಳಿದಿದೆ. ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದ, ಕೊಲೆ ಆಗಿದ್ದಾನೆ ಎನ್ನುವುದಕ್ಕೂ ಪೊಲೀಸರು ಸಾಕಷ್ಟು ಸಾಕ್ಷಿ ಹುಡುಕಿದ್ದಾರೆ. ಕೊಲೆ ಮೋಟಿವ್ ಕಾರಣ ಸಿಕ್ಕಿದ್ದು ದರ್ಶನ್ ಅಭಿಮಾನಿ ಎನ್ನುವುದಕ್ಕೆ ಹಲವು ಸಾಕ್ಷಿಗಳನ್ನ ಹುಡುಕಿರುವ ಪೊಲೀಸರು ರೇಣುಕಾಸ್ವಾಮಿ ಮನೆಯಲ್ಲಿದ್ದ ಪಂಚನಾಮೆ ವೇಳೆ ಹಲವು ಫೋಟೋ ಸಿಕ್ಕಿದ್ದು ಖುದ್ದು ರೇಣುಕಾಸ್ವಾಮಿ ಪತ್ನಿ ಸಮ್ಮುಖದಲ್ಲಿ ಈ ಫೋಟೋಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಸಹ ಸಂಗ್ರಹಿಸಿದ್ದಾರೆ. ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದೇ ಕೊಲೆ ಕಾರಣ. ಅಭಿಮಾನದಲ್ಲಿ ಮುಳುಗಿದ್ದ ರೇಣುಕಾಸ್ವಾಮಿ ಪವಿತ್ರಾಗೆ ಸಂದೇಶ. ದರ್ಶನ್ ಬಾಳಲ್ಲಿ ಬಂದಿದ್ದ ಪವಿತ್ರ ಗೌಡ ಬಗ್ಗೆ ಅಶ್ಲೀಲ ಸಂದೇಶ. ದರ್ಶನ್ ಬಿಟ್ಟು ಬಿಡಲು ಪವಿತ್ರ ಗೌಡ ರೇಣುಕಾಸ್ವಾಮಿ ಒತ್ತಾಯ. ದರ್ಶನ್ ಅಭಿಮಾನಿಯಾಗಿದ್ದಕ್ಕೆ ಕೊಲೆ ಎನ್ನುವುದನ್ನ ಖಾಕಿ ಸಂಶಯ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಏನು ಎಂಬ ಪುರಾವೆ ಇಲ್ಲದ ಪೊಲೀಸರಿಗೆ ಇದೀಗ ದೊಡ್ಡ ತಿರುವು ಸಿಕ್ಕಿದ್ದು ರೇಣುಕಾಸ್ವಾಮಿ ಕೊಲೆಗೆ ಪವಿತ್ರ ಗೌಡ ಮೊದಲ ಆರೋಪಿ ಎನ್ನುವುದನ್ನ ಸಾಬೀತು ಮಾಡಿದಂತಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.